ನೀನು ಮಾಡುತ್ತಿರುವ ಈ ಸುಮಂಗಲಿ ವ್ರತದ ಮಧ್ಯೆ ಬಂದಿರುವ ಈ ವರಮಹಾಲಕ್ಷ್ಮಿ ವ್ರತವನ್ನ ನೀನು ನಿನ್ನ ಪತಿ ಇಬ್ಬರು ಜೊತೆಯಲ್ಲೇ ಆಚರಣೆ ಮಾಡು. ಇದು ನನ್ನ ವಾಚ ಅಲ್ಲ, ಆ ಮಹದೇವನ ವಾಚ. ನಿನ್ನ ಗಂಡ ಈ ಪೂಜೆಯಲ್ಲಿ ಭಾಗಿಯಾಗಬೇಕು. ಇದು ಆ ಮಹದೇವ. ಜೈ ನೀನು ಪಕ್ಕದಲ್ಲಿದ್ದಾಗ ಸಾವು ಬಂದರೆ ಗೊತ್ತಾಗಲ್ಲ, ನೀನು ನೋವು ಗೊತ್ತಾಗತ್ತಾ? ಮಯೂರಿ, ಅಬ್ಬಾ ಏನು ಸಿಕ್ಕಿದ್ದು? ಮಯೂರಿ, ಕೊಂಡೋಡ ನೀರು ಕೊಡಮ್ಮ. ಮಯೂರಿ, ಮಯೂರಿ, ಅಪ್ಪ ನೀವ್ ಯಾವಾಗ ಬಂದ್ರಿ ಅಪ್ಪ? ನೀ ಯೋಚನೆ ಮಾಡ್ತಿದ್ಯಲ್ಲ, ಆವಾಗಲೇ ಬಂದೆ. ಏನು ಯೋಚನೆ ಮಾಡ್ತಿದ್ದಿ? ಏನಿಲ್ಲ ಅಪ್ಪ. ಒಂದು ಲೋಟ ನೀರು ಕೊಡಮ್ಮ. ಹಾ. ಬಂದೇನಮ್ಮ? ಅಪ್ಪ ಏನಾಯ್ತಮ್ಮ? ಏನು ಯೋಚನೆ ಮಾಡ್ತಿದ್ದೆ? ನಾನು ಕೇಳಿದ್ದು ನೀರು, ಗಾಳಿ ಅಲ್ಲ. ನೀರು ತಗೊಂಬಂದ್ರೆ ಖಾಲಿ ಲೋಟ ತಂದಿದ್ಯಲ್ಲಮ್ಮ. ಏನಾಯ್ತು ನಿಂಗೆ? ಏನಿಲ್ಲ ಅಪ್ಪ, ಏನಿಲ್ಲ. ನಾನು ಹೋಗಿ ನೀರು ತರ್ತೀನಿ. ಮೊದಲು ಏನಾಯ್ತು ಹೇಳು. ಏನಿಲ್ಲ ಅಪ್ಪ, ಏನಿಲ್ಲ. ಜೈ ಮಹಾದೇವ. ಏನಿದೆ ನಿನ್ನ ಇಚ್ಛೆ? ಜಲವು ನಿನ್ನದೇ, ನಾವೆಯೂ ನಿನ್ನದೇ. ಅದನ್ನು ಮುಳುಗಿಸುವ ಹಸ್ತವೂ ನಿನ್ನದೇ, ಅದನ್ನು ಕಾಪಾಡುವ ಕರವೂ ನಿನ್ನದೇ. ಇಂತಹ ಸಮಯದಲ್ಲಿ ಏನೇ ಪರೀಕ್ಷೆ ಮಹಾದೇವ. ಸ್ವಾಮಿಗಳೇ, ಆಶೀರ್ವಾದ ಮಾಡಿ. ನಿಮ್ಮನ್ನ ಭೇಟಿ ಮಾಡಬೇಕು, ಮಾತಾಡಬೇಕು ಅಂತ ಅನಿಸ್ತು, ಅದಕ್ಕೆ ಬಂದೆ. ನಿನಗೆ ಅನ್ನಿಸಿದ್ದು ಕೂಡ ನಿನ್ನ ಭಾವನೆಯಲ್ಲ, ಆ ಮಹಾದೇವನ ಇಚ್ಛೆ. ನಿನ್ನನ್ನು ಇಲ್ಲಿಗೆ ಬರುವ ಹಾಗೆ ಮಾಡಿದ್ದು ಕೂಡ ಅವನ ಸೂಚನೆ. ಪೂಜಾ ಕಾರ್ಯಗಳೆಲ್ಲ ಚೆನ್ನಾಗಿ ನಡೀತಾ ಇದೆ. ಸುಮಂಗಲಿ ವ್ರತದ ಇನ್ನೊಂದು ಹಂತದಲ್ಲಿ ನಾನು ಮಯೂರಿಗೆ ಮದುವೆ ಮಾಡಿಸ್ಬೇಕು ಅಂತ ನೀವೇ ಹೇಳಿದ್ರಿ. ಅವಳಿಗೆ ಸೂಕ್ತ ಗಂಡನ್ನ ನಾನು ಹುಡುಕ್ತಾ ಇದ್ದೀನಿ. ಇನ್ನೊಂದು ಮುಖ್ಯವಾದ ವಿಚಾರ ಸ್ವಾಮಿಗಳೇ, ನಾಗಲೋಕದಿಂದ ನಾಗಮಾತ ಭೂಲೋಕಕ್ಕೆ ಬಂದಿದ್ದಾರೆ. ನಾಗಮಾತ ಶುಭ ಸುದ್ದಿ.
125 ಸಂವತ್ಸರಗಳಿಂದ ದಾರಿ ತಪ್ಪಿದ ನನಗೂ ಕೂಡ ದಾರಿ ಸಿಕ್ಕಿತು ಅನ್ನೋ ಶುಭ ಸುದ್ದಿ. ಭೋಲೆನಾಥ, ಕೊನೆಗೂ ನನ್ನ ಮೇಲೆ ಕಣ್ಬಿಟ್ಟೆಯ ಕರುಣಾ ಸಾಗರ. ಸ್ವಾಮಿಗಳೇ, ನೀವ್ ಹೇಳ್ತಾ ಇರೋದು ಈಗ ನಾನು ಹೇಳಿದರೂ ಅರ್ಥವಾಗದಿರುವುದು, ಮುಂದೆ ನಾನು ಹೇಳದಿದ್ದರೂ ನಿನಗೆ ಅರ್ಥವಾಗುವುದು. ಎಲ್ಲವೂ ಆ ಮಾಯಾ ಶಂಕರನ ಲೀಲೆ. ನಾಗಲೋಕದಿಂದ ನಾಗಮಾತೆ ಬಂದಿರುವುದು ಶುಭ. ಮಯೂರಿಗೆ ಮಾಂಗಲ್ಯ ಭಾಗ್ಯ ಸಿಗುತ್ತಿದೆ ಎನ್ನುವುದು ಕೂಡ ಶುಭ. ಸುಮಂಗಲಿಯ ವ್ರತದ ಅಂತ್ಯಕ್ಕೆ ಮಯೂರಿಯ ಗಂಡ ಅವಳ ಜೊತೆ ಇರಬೇಕು. ವರಲಕ್ಷ್ಮಿ ವ್ರತದ ಅಂತ್ಯಕ್ಕೆ ನಿನ್ನ ಪತಿಯೂ ಕೂಡ ನಿನ್ನ ಜೊತೆ ಇರಬೇಕು. ಸ್ವಾಮಿಗಳೇ, ನೀವ್ ಹೇಳ್ತಾ ಇರೋದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ನನ್ನ ಗಂಡ ತ್ರಿಶೂಲ್ ನನ್ನ ಜೊತೆಗೆ ಇರ್ಬೇಕಾ? ಹೌದು. ನೀನು ಮಾಡುತ್ತಿರುವ ಈ ಸುಮಂಗಲಿ ವ್ರತದ ಮಧ್ಯೆ ಬಂದಿರುವ ಈ ವರಮಹಾಲಕ್ಷ್ಮಿ ವ್ರತವನ್ನ ನೀನು ನಿನ್ನ ಪತಿ ಇಬ್ಬರು ಜೊತೆಯಲ್ಲೇ ಆಚರಣೆ ಮಾಡಬೇಕು. ಇದು ನನ್ನ ವಾಚ ಅಲ್ಲ, ಆ ಮಹದೇವನ ವಾಚ. ನಿನ್ನ ಗಂಡ ಈ ಪೂಜೆಯಲ್ಲಿ ಭಾಗಿಯಾಗಲೇಬೇಕು. ಇದು ಆ ಮಹದೇವ ತೀರ್ಥ. ಜೈ ಭೋಲೆನಾಥ. ಗೋವಿಂದ, ಏನಪ್ಪ ಅದು? ತೋರಿಸ್ತೇನೆ. ಇಲ್ಲಿ ನೋಡಿ, ಅಂಗಡಿ ಗಂಗಾಧರಯ್ಯ ಕೊಟ್ರು. ಪ್ರತಿ ಸಲನೂ ಕೊಡ್ತಿದ್ರಂತಲ್ಲ, ಈ ಸಲನೂ ಕೊಟ್ರು. ಬೇಡ ಅನ್ನೋಣ ಅಂತ ಇದ್ದೆ. ಅಯ್ಯಯ್ಯೋ, ಬೇಡ ಅನ್ಬಾರ್ದು ಕಣೋ. ಯಾಕಂದ್ರೆ ಅವರಿರೋ ಅಂಗಡಿ, ಅವರಿರೋ ಜಾಗ ಎಲ್ಲ ನಮ್ಮ ಮಾವನವರು ಅವ್ರಿಗೆ ಫ್ರೀಯಾಗಿ ಕೊಟ್ಟಿದ್ದು. ವರ್ಷ ಹಬ್ಬಕ್ಕೆ ಉಚಿತವಾಗಿ ನಮ್ಮ ಮನೆಗೆ ಕಳಿಸ್ತಾರೆ. ನೀನು ಬೇಡ ಅಂದಿದ್ದೆ ಒಳ್ಳೇದಾಯ್ತು. ಏನತ್ತೆ ನೀವು, ಬಿಟ್ಟಿ ಸಿಕ್ಕರೆ ಬೂದಿನೂ ಓಕೆ, ಸುಮ್ಮನೆ ಸಿಕ್ಕರೆ ಸುಣ್ಣನೂ ಓಕೆ. ಯಾಕೆ ಅಂತ ಮಾತ್ರ ಕೇಳಲೇಬಾರ್ದು, ಗೊತ್ತಲ್ಲ? ಹೇ, ಮುಚ್ಚೋ ಬಾಯಿ. ಹಬ್ಬನೇ ಮಾಡ್ತಾ ಇಲ್ಲ ಅಂದ್ಮೇಲೆ ಇದೆಲ್ಲ ಯಾಕೆ? ಹಬ್ಬ ಮಾಡ್ತಾ ಇಲ್ವಾ? ಯಾಕೆ ಅಲ್ಲ, ಹಬ್ಬದಲ್ಲಿ ಒಂದು ಒಳ್ಳೆ ಸಖತ್ತಾಗಿರೋ ಊಟ ಕತ್ತರಿಸೋಣ ಅನ್ಕೊಂಡಿದ್ರೆ ಹಬ್ಬನೇ ಮಾಡ್ತಾ ಇಲ್ಲ ಅಂತೀರಲ್ಲ. ಹೇಗೋ ಹಬ್ಬ ಮಾಡೋದು? ಮನೇಲಿ ಯಾರಿದ್ದಾರೆ ಅಂತ ಹಬ್ಬ ಮಾಡ್ಬೇಕು ಹೇಳು? ಯಾಕೆ, ನಾವೆಲ್ಲರೂ ಇದೀವಲ್ಲ. ಏನಿದ್ದೀವಿ ಅಲ್ವೋ? ನಿನ್ನ ಹೆಂಡತಿ ಇದ್ದಾಳ? ಇಲ್ಲ. ದಮಯಂತಿ ಗಂಡ, ನನ್ನ ಮಗ ದಿಗ್ವಿಜಯ್ ಇದ್ದಾನ? ಅವನು ಇಲ್ಲ. ನನ್ನ ಮೊಮ್ಮಗ ತ್ರಿಶೂಲ್ ಇದ್ದಾನ? ಧನಂಜಯ್ ತನ್ನ ಹೆಂಡತಿನ ಎಲ್ಲೋ ಕಳಿಸಿದ್ದಾನೆ. ರೀನಾ ಇಲ್ಲ. ಯಾರಿದ್ದಾರೆ? ಮೊದಲಾದ್ರೆ ಇಷ್ಟು ದೊಡ್ಡ ಮನೆ ತುಂಬ ಜನ ಇರ್ತಾ ಇದ್ರು, ಗ್ರ್ಯಾಂಡಾಗಿ ಹಬ್ಬ ಮಾಡ್ತಾ ಇದ್ವಿ. ಈಗ ಯಾರಿದ್ದಾರೆ ಅಂತ ಹಬ್ಬ ಮಾಡ್ಬೇಕು ಹೇಳು? ನಾನು ಅದನ್ನೇ ಹೇಳೋಣ ಅಂತ ಇದ್ದೆ ಅಮ್ಮ. ಎಲ್ಲರೂ ಮನೇಲಿ ಸಂತೋಷವಾಗಿದ್ರೆ ತಾನೇ ಹಬ್ಬ ಮಾಡೋಕ್ಕಾಗೋದು. ಆಯ್ತು, ಬಾವಾಜಿ ಯಾವಾಗ ಬರ್ತಾರೋ ಆವಾಗ ಹಬ್ಬ ಮಾಡೋಣ ಅಂತ ನೀವೆಲ್ಲ ಕಾಯ್ತಾ ಇದ್ದೀರ. ಆಯ್ತು, ಯಾವಾಗ ಬರ್ತಾರೋ ಏನೋ. ಅಲ್ಲ ಅಮ್ಮ, ಅದು ಈ ಹಬ್ಬ ಹೆಣ್ಮಕ್ಳ ಹಬ್ಬ ಅಲ್ವಾ? ಗಂಡಸರು ಮನೇಲಿಲ್ಲ ಅಂತ ಯಾಕೆ ಹಬ್ಬ ಮಾಡೋದು ಬೇಡ ಅಂತಿದ್ದೀರಾ? ಏನಪ್ಪ ಹೀಗೆ ಹೇಳ್ತಾ ಇದ್ಯಾ? ಗಂಡ ಮನೇಲಿದ್ದಾಗ ಹೆಂಡತಿ ಆದವಳು ಹಬ್ಬ ಪೂಜೆ ಅಂತ ಮಾಡೋಕ್ಕಾಗುತ್ತಾ? ಹೆಣ್ಣಾದವಳು ತನ್ನ ಸಂತೋಷಕ್ಕಾಗಿ ಬದುಕಲ್ಲ. ಗಂಡನ ಸಂತೋಷದ ಪಾಲಲ್ಲಿ ತನಗೇನೂ ಸಿಗದೇ ಇದ್ರೂ ಪರವಾಗಿಲ್ಲ, ತನ್ನ ಸಂತೋಷದಲ್ಲಿ ತನ್ನ ಗಂಡನಿಗೆ ಪಾಲು ಸಿಗ್ಲಿ ಅಂತ ಬಯಸ್ತಾಳೆ. ಗಂಡ ಮನೇಲಿಲ್ದಾಗ ಹಬ್ಬ ಮಾಡೋಕ್ ಸಾಧ್ಯನಾ? ಅಪ್ಪ ಮನೇಲಿಲ್ಲ ಅಂತ ಅಮ್ಮ ಫೀಲ್ ಮಾಡ್ಕೋತಾ ಇದ್ದಾರೆ. ನಾನು ಎಲ್ಲಿದ್ದೀನಿ ಅಂತ ಗೊತ್ತಾಗದೆ ಶಿವಾನಿ ಕೂಡ ಬೇಸರ ಮಾಡ್ಕೊಂಡಿರ್ತಾಳಲ್ವಾ? ಭೋಲೆನಾಥ, ಏನಿದೆ ನಿನ್ನಲ್ಲಿ?
ವರಮಹಾಲಕ್ಷ್ಮಿ ವ್ರತಕ್ಕೆ ಇವಳ ಪತಿ ಆಗಮನವಾಗಲೇಬೇಕೆಂದು ಇವಳ ಮತಿಯಲ್ಲಿ ತುಂಬಿರುವೆಯಲ್ಲ ಮಹೇಶ್ವರ. ಸ್ವಾಮಿಗಳೇ, ಏನ್ ನಿಮ್ಮ ಮಾತಿನ ಅರ್ಥ? ತ್ರಿಶೂಲ್ ಎಲ್ಲಿದ್ದಾನೆ ಅಂತ ನನಗೆ ಗೊತ್ತಿಲ್ಲ. ನೀವ್ ನೋಡಿದ್ರೆ ಹಬ್ಬಕ್ಕೆ ಅವ್ನು ನನ್ನ ಜೊತೆಗೆ ಇರ್ಬೇಕು ಅಂತ ಹೇಳ್ತಾ ಇದ್ದೀರಾ? ನಿನ್ನ ಸುಮಂಗಲ ವ್ರತಕ್ಕೆ ಪೂರ್ಣ ಫಲ ಪ್ರಾಪ್ತಿಯಾಗಬೇಕೆಂದರೆ ನಿನ್ನ ಗಂಡ ಬರಲೇಬೇಕು, ಪೂಜೆಯಲ್ಲಿ ಭಾಗಿಯಾಗಲೇಬೇಕು. ಸ್ವಾಮಿಗಳೇ, ಈ ಸುಮಂಗಲಿ ವ್ರತ ಮಾಡ್ತಿರೋದೇ ತ್ರಿಶೂಲ್ ಬರ್ಬೇಕು ಅಂತ. ನೀವ್ ನೋಡಿದ್ರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತ್ರಿಶೂಲ್ ನನ್ನ ಜೊತೆ ಇರ್ಬೇಕು, ಇಲ್ಲದೆ ಹೋದ್ರೆ ವ್ರತ ಸಂಪೂರ್ಣ ಆಗಲ್ಲ ಅಂತ ಹೇಳ್ತಾ ಇದ್ದೀರಲ್ಲ. ಏನಿದು ಸ್ವಾಮಿಗಳೇ ದ್ವಂದ್ವ? ನಾನು ಹೇಳಿದ್ದು ನಾಗಮಣಿಗೆ ಜೀವಾತ್ಮ ಸೇರುವ ಸಮಯಕ್ಕೆ ನಿನ್ನ ಪತಿಯ ಆಗಮನವಾಗುತ್ತದೆ. ನೀನು ಮಾಡುತ್ತಿರುವ ಸುಮಂಗಲ ವ್ರತ ನಾಗಮಣಿಗೆ ಅದರ ಶ್ರೇಯಸ್ಸಿಗೆ ಪೂರ್ತಿಯಾಗಬೇಕೆಂದರೆ ಈ ವರಮಹಾಲಕ್ಷ್ಮಿ ವ್ರತ ಆಗಬೇಕು. ಅದಕ್ಕೆ ನಿನ್ನ ಗಂಡ ತ್ರಿಶೂಲ ನಿನ್ನ ಜೊತೆ ಇದ್ದು ಪೂಜೆಯ ವಿಧಿವಿಧಾನಗಳಲ್ಲಿ ಭಾಗಿಯಾಗಲೇಬೇಕು. ನಿನ್ನ ಹಣೆಗೆ ಕುಂಕುಮ ಇಟ್ಟು ದೀರ್ಘ ಸುಮಂಗಲಿಯಾಗು ಎಂದು ಆಶೀರ್ವದಿಸಬೇಕು. ಅಷ್ಟಾದರೆ ಮಾತ್ರ ಸಂಪೂರ್ಣ ಫಲ ಪ್ರಾಪ್ತಿಯಾಗುತ್ತದೆ. ಅಲ್ಲ, ನೀವ್ ಏನ್ ಹೇಳ್ತಾ ಇದ್ರ? ತ್ರಿಶೂಲ್ ಎಲ್ಲಿದ್ದಾನೆ? ನಾನು ಹೇಗೆ ಅವನ್ನ ಕರ್ಕೊಂಡ್ ಬರ್ಲಿ? ಇದಕ್ ಬೇರೆ ಯಾವ್ದು ದಾರಿನೇ ಇಲ್ವಾ? ಇಲ್ಲ, ಒಂದು ವೇಳೆ ಇದ್ದಿದ್ದೇ ಆದರೆ ನಾನು ಅದನ್ನು ನನಗೆ ತಿಳಿಸಲಿದ್ದೇನೆ. ನೀನು ಈಗ ಮಾಡುತ್ತಿರುವಂತಹ ಸುಮಂಗಲಿ ವ್ರತ ಈ ಕಾಲದಲ್ಲಿ ಅಲ್ಲದೆ ಮತ್ಯಾವುದೋ ಕಾಲದಲ್ಲಿ ಮಾಡಿದ್ದೇ ಆದಲ್ಲಿ ಈ ವರಮಹಾಲಕ್ಷ್ಮಿ ಹಬ್ಬ ಬರುತ್ತಿರುತ್ತಿಲ್ಲ. ಆದರೆ ನೀನು ಈಗ ಮಾಡುತ್ತಿರುವ ಈ ವ್ರತದ ಮಧ್ಯೆ ವರಮಹಾಲಕ್ಷ್ಮಿ ಹಬ್ಬ ಬಂದಿರುವುದರಿಂದ ನೀನು ಈ ಪೂಜೆಯನ್ನು ಮಾಡಲೇಬೇಕು. ತ್ರಿಶೂಲನು ಪೂಜೆಗೆ ಬಂದರೆ ಅವನ ಪ್ರಾಣಕ್ಕೆ ಅಪಾಯ. ಬರದೇ ಇದ್ದರೂ ಕೂಡ ಅವನ ಪ್ರಾಣಕ್ಕೆ ಕಂಟಕದ ಕಣಿ. ಆ ಪರಮೇಶ್ವರನನ್ನ ಅಚಲ ಭಕ್ತಿಯಿಂದ ಪ್ರಾರ್ಥನೆ ಮಾಡುವುದು. ಈ ಸಂದಿಗ್ಧ ಸ್ಥಿತಿಯಲ್ಲಿ ನಮ್ಮನ್ನು ಪಾರು ಮಾಡಲು ಆ ಪರಮೇಶ್ವರನಿಂದ ಮಾತ್ರ ಸಾಧ್ಯ. ನಾನು ಹೋಗಿ ಬರ್ತೀನಿ ಸ್ವಾಮಿಗಳೇ. ಹೇ ಭೋಲೆನಾಥ, ಈ ಜನ್ಮದಲ್ಲಿ ತ್ರಿಶೂಲ ಶಿವಾಪತಿ, ತ್ರಿಶೂಲನ ಬದಲಾದ ರೂಪ ಅಭಯನಯನೇ, ನಿಜ ರೂಪನಾದ ತ್ರಿಶೂಲನೇ ಬಂದು ಈ ಪೂಜೆ ಮಾಡಲೇಬೇಕು ಅನ್ನೋ ನಿನ್ನ ಮಾತಿನ ಹಿಂದಿನ ಮರ್ಮರೇನು? ವರ್ಷ ವರ್ಷ ಗ್ರ್ಯಾಂಡ್ ಆಗಿ ವರಲಕ್ಷ್ಮಿ ಹಬ್ಬ ಮಾಡ್ತಾ ಇದ್ವಿ. ಈ ವರ್ಷ ಯಾರ ಮನ್ಸು ಸರಿ ಇಲ್ಲ, ಹಬ್ಬ ಮಾಡೋದು ಬೇಡ. ಆಯ್ತು, ಹಬ್ಬ ಮಾಡೋದು ಬೇಡ ಅಂತಂದ್ರೆ ಬೇಡ. ಅದಕ್ಕೆ ಇಷ್ಟೊಂದು ಚರ್ಚೆ ಯಾಕೆ? ಬೇಡ ಅಂದ್ರೆ ಬಿಟ್ಬಿಡಿ. ಏನಂತೀರ ಸಾಹೇಬ್ರೆ? ನಮ್ಗೆ ಯಾವ ಹಬ್ಬ ಸರ್? ಕೇಸು ಇನ್ವೆಸ್ಟಿಗೇಷನ್ ಅಂತ ಊರೂರು ಅಲಿತಿರ್ತೀವಿ. ಈ ಮನೇಲಿ ಹಬ್ಬ ಮಾಡಿದ್ರೆ ನನಗೂ ಹಬ್ಬ. ನೀವು ಯಾರೂ ಬೇಡ ಅಂದರೆ ಬೇಡ ಬಿಡಿ. ಎಲ್ರೂ ದೇವ್ರ ಹತ್ರ ಬೇಡ್ಕೊಳ್ಳೋಣ. ಮುಂದಿನ ವರ್ಷ ಈ ಹೊತ್ತಿಗೆ ಮನೆ ಸಮಸ್ಯೆ ಎಲ್ಲ ಸರಿ ಹೋಗಿ ಮನೆಯಿಂದ ಆಚೆ ಹೋದರೆಲ್ಲ ಮನೆಗೆ ಬರೋ ಹಾಗಾಗ್ಬಿಟ್ರೆ ಒಂದು ಹಬ್ಬನೂ ಬಿಡದೆ ಚೆನ್ನಾಗಿ ಮಾಡೋಣ ಅಂತ. ಅಂದ್ರೆ ಈ ಸಲ ಹಬ್ಬ ಮಾಡೋದು ಬೇಡ ಅಂತ ಆಯ್ತು. ಯಾಕೆ ಯಾಕಂತ ನಿರ್ಧಾರ ಮಾಡ್ತಾ ಇದ್ರೆ? ವರ್ಷಕ್ಕೊಂದ್ಸಲ ಬರೋ ಹಬ್ಬ, ಸಕಲ ಸೌಭಾಗ್ಯಗಳನ್ನು ಕೊಡೋ ಹಬ್ಬ. ಇಂಥ ಹಬ್ಬನ ಬೇಡ ಅಂದ್ರೆ ಬರೋ ಸೌಭಾಗ್ಯಗಳನ್ನು ನಾವೇ ತಡೆದ ಹಾಗಾಗುತ್ತೆ.
ಯಾರಿಗೋಸ್ಕರ ಹಬ್ಬ ಮಾಡಬೇಕು ಧನಂಜಯ? ದಿಗ್ವಿಜಯ್ ಎಲ್ಲಿ ಹೋದ್ನೋ ಅವನು ಬರಲೇ ಇಲ್ಲ, ತ್ರಿಶೂಲು ಕಾಣ್ತಾ ಇಲ್ಲ, ರೀನಾನೂ ಇಲ್ಲ. ಯಾರಿಗೋಸ್ಕರ ಹಬ್ಬ ಮಾಡ್ಬೇಕು ನೀನೇ ಹೇಳು. ಅಮ್ಮ, ಮಹಾಲಕ್ಷ್ಮಿ ತರ ನೀವಿದ್ದೀರಾ, ಮಧುಮತಿ ಇದ್ದಾರೆ, ಶಿವಾನಿ ಇದ್ದಾರೆ. ಹೀಗಿರುವಾಗ ಹಬ್ಬ ಯಾಕೆ ಬೇಡ ಅಂತಿದ್ದೀರಾ? ಅದು ಸರಿನೇ. ಶಿವಾನಿ ಈಗಾಗಲೇ ಸುಮಂಗಲಿ ವ್ರತ ಮಾಡ್ತಾ ಇದ್ದಾಳೆ. ಹಾಗಿದ್ದಾಗ ಹಬ್ಬ ಮಾಡ್ತಾ ಇದ್ರೆ ಅವಳಿಗೆ ಫಲ ಸಿಗದೆ ಹೋದ್ರೆ? ಸರಿಯಪ್ಪ, ಆಯ್ತು, ನೀನು ಹೇಳ್ದ ಹಾಗೆ ಮಾಡೋಣ. ಗೋವಿಂದ, ನೋಡು, ಹಬ್ಬಕ್ಕೆಲ್ಲ ತಯಾರಿ ಮಾಡಿಬಿಡಪ್ಪ. ಅಲ್ಲ, ಏನು ಇದಕ್ಕಿದ್ದಾಗೆ ನೀವು ಹಬ್ಬ ಮಾಡಬೇಕು ಅಂತಿದ್ದೀರಾ? ಯಾರಿಗೂ ಗೊತ್ತು? ಪೂಜೆ ಮಾಡೋದ್ರಿಂದ ಅಣ್ಣ ಬಂದರೂ ಬರ್ಬೋದು, ತ್ರಿಶೂಲ್ ಬಂದರೂ ಬರ್ಬೋದು. ಹಾಗಾಗಿ ಹಬ್ಬ ಮಾಡೋದು ಅಂತೇಳಿ ನಾನಂತೂ ಡಿಸೈಡ್ ಮಾಡಾಗಿದೆ. ಹಬ್ಬ ಮಾಡೋದು. ಸುಮಂಗಲಿ ವ್ರತ ಮಾಡು ಅಂತ ಹೇಳಿದ ಗುರುಗಳು ಈ ವ್ರತ ಮಾಡಬೇಕು ಅಂದ್ರೆ ವರಲಕ್ಷ್ಮಿ ಪೂಜೆ ಮಾಡಬೇಕು ಅಂತ ಹೇಳಿದಾರಲ್ಲ, ಸಹಾಯ ಆಗುತ್ತೆ ಅಂತ ಹೇಳಿದ್ಲು. ಹಾಗಾದ್ರೆ ತ್ರಿಶೂಲ್ ಬರ್ತಾನ? ಇವಳು ಹೇಳೋ ಪ್ರಕಾರ ಬರೋ ಸಾಧ್ಯತೆ ಇದೆಯಾ? ನಾನು ನೋಡ್ತೀನಿ ನನ್ನ ಮಗನ್ನ. ಹಾಗಾದ್ರೆ ನನ್ನ ಮಗ ನನ್ನ ಹತ್ರ ಮಾತಾಡ್ತಾನ? ಅವನು ಬಂದ್ರೆ ಸಾಕು, ಅವನ್ನ ನೋಡಿದ್ರೆ ಸಾಕು, ಅವನ ಜೊತೆ ಮಾತಾಡಿದ್ರೆ ಅಷ್ಟೇ ಸಾಕು. ಇಬ್ಬರಿಗೂ ಆಶೀರ್ವಾದ ಮಾಡಿ ಹೊರಟ್ಬಿಡ್ತೇನೆ ಇಲ್ಲಿಂದ. ಸತ್ಯ, ನನ್ನ ಕಂದ ಬಂದರೆ ಸಾಕು. ನನ್ನ ಮಗನನ್ನು ನೋಡಿದ ತಕ್ಷಣವೇ ನನ್ನ ಉಪವಾಸವನ್ನು ನಿಲ್ಲಿಸಿ ನಾಗಮಣಿಯೊಂದಿಗೆ ನಾಗಲೋಕಕ್ಕೆ ಹೊರಟು ಬಿಡುವೆ. ಪರಮೇಶ್ವರ, ಯಾಕೆಂತ ಸಂದಿಗ್ಧ ಸ್ಥಿತಿಗೆ ತಂದು ಬಿಟ್ಟೆ? ಮೋಹಿನಿಯ ಶಾಪದಿಂದ ನಾನು ಭೂಲೋಕಕ್ಕೆ ಬಂದು ಬಿದ್ದಿತ್ತು ನಿಜ. ತದನಂತರ ನಾನು ಬದುಕಿದ್ದು ನಿನ್ನ ಇಚ್ಛೆಯಂತೆ ಅಲ್ಲವೇ? ನಿನ್ನ ಆಜ್ಞೆಯನ್ನು ಚಾಚು ತಪ್ಪದೆ ಪಾಲಿಸಿ ಎಲ್ಲೋ ಯಾವುದಕ್ಕೂ ಲೋಪ ಬರದ ಹಾಗೆ ನಡೆದುಕೊಂಡಿದ್ದೇನೆ. ಯಾಕೆ ದ್ವಂದ್ವ? ಆದಿಶೇಷನ ಮಾನವ ರೂಪಿ ತ್ರಿಶೂಲನನ್ನ ಈಗಿನ ಅಭಯನ ರೂಪಕ್ಕೆ ಬದಲಾಯಿಸಲು ಹೇಳಿದವನು ನೀನು. ಅದರಂತೆಯೇ ಮಾಡಿದವನು ನಾನು. ಈ ವಿಚಾರ ಯಾವುದೇ ಕಾರಣಕ್ಕೂ ಶಿವಾನಿಗೆ ತಿಳಿಯಬಾರದೆಂದು ಆತ ಇತ್ತವನು ನೀನು. ನಿನ್ನ ದಾಸನಂತೆ ಅದನ್ನ ಶಿರಸಾವಹಿಸಿ ಪಾಲಿಸಿದವನು ನಾನು. ಯಾಕೆ ಇಂತಹ ಕಟ್ಟಿನ ಸ್ಥಿತಿಯಲ್ಲಿ ತಂದು ನಿಲ್ಲಿಸಿರುವೆ ಮಂಜುನಾಥ? ಒಂದು ವೇಳೆ ತ್ರಿಶೂಲ ಏನಾದರೂ ಅವನ ರೂಪದಲ್ಲಿ ಹೊರಬಂದರೆ ಅವನ ಪ್ರಾಣಕ್ಕೆ ಅಪಾಯ. ಆ ಮೃತ್ಯು ದೇವತೆಯ ವಕ್ರದೃಷ್ಟಿ ಅವನ ಮೇಲೆ ಬಿದ್ದಿರುವಾಗ ಯಾಕಿಂತ ಸಂದಿಗ್ಧ ಸ್ಥಿತಿಯಲ್ಲಿ ನಿಲ್ಲಿಸಿರುವೆ ದೇವ? ಇದು ಎಲ್ಲದರ ಕೊನೆ ಎನ್ನುವ ಸೂಚನೆಯ ದೇವ, ಸೂಚನೆಯ. ತ್ರಿಶೂಲ್ ಬಂದ್ರೆ ಮಾತ್ರ ಪೂಜೆ ಸಂಪೂರ್ಣ ಆಗುತ್ತೆ ಅಂತ ಹೇಳಿದ್ದಾರೆ. ಇಲ್ಲ ಅಂದ್ರೆ ತಾನು ಮಾಡ್ತಿರೋ ಸುಮಂಗಲಿ ವ್ರತ ವ್ಯರ್ಥ ಆಗುತ್ತೆ ಅಂತ ಶಿವಾನಿ ಹೇಳ್ತಿದ್ದಾಳೆ. ಹಾಗಾದ್ರೆ ತ್ರಿಶೂಲ್ ಬಂದ್ಬಿಡ್ತಾನ? ಬರೋ ಅರ್ಥದಲ್ಲೇ ಮಾತಾಡಿದ್ಲಲ್ಲ. ಆದ್ರೆ ತ್ರಿಶೂಲ್ ಬಂದ್ರೂ ಸಮಸ್ಯೆ, ಬರ್ದೇ ಇದ್ರೂ ಸಮಸ್ಯೆ, ಏನೋ ಕಂಟಕ ಇದೆ ಅಂತ ಹೇಳಿದ್ದಾರೆ ಅಂತ ಶಿವಾನಿ ಹೇಳಿದ್ಲಲ್ಲ. ಪರಮೇಶ್ವರ, ಏನು ನಿನ್ನ ಉದ್ದೇಶ? ಏನು ಆ ಮಾತಿನ ಅರ್ಥ? ಎಷ್ಟೋ ದಿನ ನನ್ನ ಮಗ ಕಾಣದೆ, ಅವನು ಎಲ್ಲಿದ್ದಾನೆ ಅಂತ ಗೊತ್ತಾಗದೆ ಆತಂಕದಲ್ಲೇ ಇದ್ದೀನಿ. ದಯವಿಟ್ಟು ನನ್ನ ಮಗನನ್ನು ನನಗೆ ಕೊಟ್ಟು ಬಿಡು. ನಿನ್ನನ್ನೇ ನಂಬುತ್ತಿದ್ದೇನೆ. ತ್ರಿಶೂಲ್ ಬಂದು ಶಿವಾನಿಯ ವ್ರತ ಫಲಪ್ರಾಪ್ತಿ ಆಗ್ಬಿಟ್ರೆ ಅಷ್ಟೇ ಸಾಕು. ಕಾಪಾಡು ತಂದೆ. ಜೈ ಭೋಲೆನಾಥ.
ಮಾರ್ಗ ನೇತ್ರವನ್ನು ಅಸುರಿ ಶಕ್ತಿ ನಿನ್ನ ಭಕ್ತೆಯೆಡೆಗೆ ಘೋರ ಘೋರ ಶಕ್ತಿಯಿಂದ ಸಾಗುತ್ತಿದ್ದರೋ ಮೌನವಾಗಿ ನೋಡುತ್ತಿರುವೆಯಲ್ಲ. ನಿನ್ನ ಮನಸ್ಸಲ್ಲಿ ಇರುವ ಉದ್ದೇಶವಾದರೂ ಏನು? ಈ ಪ್ರಕೃತಿಯಲ್ಲಿ ಬದಲಾಗುತ್ತಿರುವ ಈ ವಾತಾವರಣಕ್ಕೆ ಕಾರಣವಾದರೂ ಏನು? ಹೇ ಭೋಲೆನಾಥ, ಧರ್ಮ ಚಕ್ರವ ತಿಳಿದ ನಿತ್ಯ ಕರ್ಮಾತ್ಮನೆ, ಸಕಲ ಭೂತ ಪ್ರೇತ ಪಿಶಾಚ ನಾಶನೆ, ಭೂತಗಳ ವಿಧೌ ಭವಿಷ್ಯ ಬರೆಯುವ ಭದ್ರನಾಥನೇ, ಸಾತ್ವಿಕರ ರಕ್ಷಕನೇ, ದುರ್ಮಾರ್ಗಿಗಳ ಭಕ್ಷಕನೇನ, ಪ್ರತಿಕ್ಷಣ ಪ್ರತಿದಿನ ಪ್ರತಿಯುಗಕ್ಕೂ ನೀನೇ ಪ್ರವರ್ತಕನೇ, ಸಕಲ ಕಾಲಕ್ಕೂ ಸಮದರ್ಶಿ ಶಿಕ್ಷಕನೇ, ನಿರ್ವಿಕಾರ ನಿರ್ವಿಚಾರ ನಿರಕ್ಷಾಹಟ ದೇವ, ಬಂದೆರಗು ಕಂಟಕಗಳಿಂದ ದೂರ ಮಾಡು. ಮೃತ್ಯು ದೇವತೆಯ ವಕ್ರ ದೃಷ್ಟಿ ನಿನ್ನಂಶ ಸಂಭೂತನ ಮೇಲೆ ಭೂತ ಚೇಷ್ಟೆಯ ಹಾಗೆ ದಾಳಿ ಮಾಡುತ್ತಿದೆ. ಅವನನ್ನ ಕಾಪಾಡು. ಸಂದರ್ಭದ ಒತ್ತಡಕ್ಕೆ ಬಣಿದು ಅವನು ಕೆಟ್ಟ ನಿರ್ಧಾರಗಳನ್ನು ತೆಗೆದುಕೊಳ್ಳದ ಹಾಗೆ ಮಾಡು. ಅವನ ಮೇಲೆ ಒಂದೆರಗು ಕಂಟಕಗಳನ್ನು ದೂರ ಮಾಡು ದೇವಾ.